ಬಿಗ್ ಡಿಬೇಟ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ ಸ್ಟೀಲ್. ಇಂಡಸ್ಟ್ರಿಯಲ್ ಟೀ, ದ ಒರಿಜಿನಲ್. ಕಾಪಾಡು ಚನ್ನಮಲ್ಲಿಕಾರ್ಜುನ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೂ ಮೊದಲು ನಾನು ಒಂದು ಹಿಂಟನ್ನು ಕೊಟ್ಟೆ, ಯಾಕೆ ಪದೇ ಪದೇ ಶರಣರ ಕುರಿತಂತೆ ವಿವಾದಗಳು ಹುಟ್ಟುಕೊಳ್ತಾ ಇದೆ ಅಂತಕ್ಕಂಥದ್ದು. ಅದಕ್ಕೆ ನಾನು ಬೇಲಿಮಠದ ಶ್ರೀಗಳ ಜೊತೆ ಮಾತನಾಡ್ತೀನಿ. ಗುರುಗಳೇ, ನಾನಾಗಲೇ ಒಂದು ಮಾತು ಹೇಳಿದೆ, ಸಿದ್ದರಾಮ ಚಾರಿತ್ರ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಬಸವಣ್ಣ ಒಬ್ಬ ಅಜ್ಞಾನಿ, ಮಹಾಕವಿ ರಾಘವಾಂಕ ಬರೆದಿರತಕ್ಕಂಥ ವಚನಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಷ್ಟೇ ಬಸವಣ್ಣನ ಕೆಲಸ, ಬಿಜ್ಜಳನ್ನು ಆಸ್ತಿ ಹೊಡೆಯೋದಕ್ಕೆ ಬಸವಣ್ಣ ಪ್ರಯತ್ನ ಪಟ್ಟಿದ್ರು, ಹಾಗೆ ಹೀಗೆ ಅಂತ ಏನೇನೋ 108 ಬರೆದ್ರು. ಆನುದೇವ ಹೊರಗಣವನು, ಬಂಜಗೆರೆ ಜಯಪ್ರಕಾಶ್ ಅವರ ಒಂದು ಕೃತಿ, ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು. ಬಸವಣ್ಣ ಅನ್ನೋ ಸಿನಿಮಾ ಇಡೋದಕ್ಕೆ ಹೋಗ್ಬಿಟ್ಟು ಅದರಲ್ಲಿ ಆ ಸಿನಿಮಾದವ್ರು ಸಾಕಷ್ಟು ಪ್ರಚಾರ ತಗೊಂಡ್ರು. ಯಾಕೆ ಪದೇ ಪದೇ ಈ ರೀತಿ ಆಗ್ತಾ ಇದೆ ಅಂತ? ಹಾಗಾದ್ರೆ ನೋಡಿ, ಇದಕ್ಕೆ ಅಕ್ಕಮಹಾದೇವಿನೇ ಉತ್ತರ ಹೇಳ್ತಾಳೆ. ಫಲವಿದ್ದ ಮರವ ಕಲ್ಲಲ್ಲಿಡುವರು ಕೋಟಿ ಮಂದಿ, ಮುಳ್ಳಿಡದ ಮರವ ಯಾರು ಹೊಡೆಯಲಾರ. ಫಲವಿದ್ದ ಮರ ಅಂತ ಆಯ್ತು ಅಲ್ಲಿಗೆ. ಹಾಗಾದ್ರೆ ಆಮೇಲೆ ಇನ್ನೊಂದು, ಈ ವಾಸ್ತವತೆ, ಈ ಚೀಪ್ ಪಾಪ್ಯುಲಾರಿಟಿ ಮತ್ತು ಪ್ರಚಾರದ ಹುಚ್ಚಿಗೆ ಬಿದ್ದಂಥ ಜನ ಇಂಥ ಅವಿವೇಕಗಳನ್ನ ಮಾಡ್ತಾ ತಮ್ಮನ್ನು ತಾವು ಬೆಳೆಸ್ಕೊಳ್ಳಿಕ್ಕೆ ಹೋಗ್ತಾರೆ. ಒಂದ್ ರೀತಿ ಇದು ಹತಾಶ ಪ್ರಯತ್ನ 12ನೇ ಶತಮಾನದಿಂದ ಹಿಡಿದು ಇಲ್ಲಿಯವರೆಗೆ ಈ ಶರಣ ಸಂಸ್ಕೃತಿ ಮತ್ತು ಅವರ ಜನಪರ ನಿಲುವನ್ನ ಹಿಮ್ಮೆಟ್ಟಿಸಲಿಕ್ಕೆ ಬೇಕಾದಷ್ಟು ಪ್ರಯತ್ನಗಳು ಈ ಪ್ರಯತ್ನಗಳು ನಡೆದಿವೆ. ಐತಿಹಾಸಿಕವಾಗಿ ಕಲ್ಯಾಣದ ಕ್ರಾಂತಿ ಆ ಜನಪರ ನಿಲುವನ್ನ ಜನರ ಮನಸ್ಸಿನಲ್ಲಿ ಬೇರೆ ಬಿಟ್ಟಿರೋದನ್ನ ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅಂತ ನಡೆಸಿದಂತ ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ದೊಡ್ಡ ಪಿತೂರಿ ಅದು. ಬಟ್ ಅವಾಗಿಂದ ಇಲ್ಲಿ ತನಕ ಅದು ಯಶ ಕಂಡಿಲ್ಲ. ಅದು ಹೇಳ್ತೇನೆ, ಯಶ ಕಂಡಿಲ್ಲ. ಆದರೂ ಸಹ ಇಂಥ ಆಕ್ರಮಣ ಮತ್ತು ಆಘಾತಕಾರಿ ನಿಲುವು ಬೇರೆಯವರಿಗಾಗಿದ್ರೆ ಅವರು ಕರಗ ಹೋಗ್ತಾ ಇದ್ರು. ಆದ್ರೆ ಜನಪರರಲ್ಲಿ ಬೇರೆ ಬಿಟ್ಟಂತ ಬಸವಣ್ಣ ಮತ್ತು ಶರಣ ಸಂಸ್ಕೃತಿ ಅದು ಹೊರಗಡೆ ಹೋಗ್ಲಿಲ್ಲ. ಆದ್ರೆ ಇಲ್ಲಿ ಪ್ರಸ್ತುತ ವಿಚಾರದಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರು ದಿಂಗಾಲೇಶ್ವರ ಶ್ರೀಗಳು, ಅವರು ಶೈವ ಪಂಥೀಯರೇ ಅಲ್ಲ ಶೈವ ಪಂಥೀಯರಲ್ಲ ಅವರು ವೀರಶೈವ ಸಮಾಜದ ಒಬ್ಬ ಪ್ರಮುಖ ಸ್ಥಾನವನ್ನ ಬಯಸಿರ್ತಕ್ಕಂಥ ಒಬ್ಬ ಗುರುಗಳು. ಅಲ್ಲ ವಾಸ್ತವವಾಗಿ ಅವರ ಆಲೋಚನೆಗಳು ಹೇಗಿವೆ ಅಂತ ಹೇಳಿದ್ರೆ, ಮರಳಲ್ಲಿ ಕೊರಳುದ್ದ ಉಳಿಸಿಕೊಂಡು ಮುಗಿಲುದ್ದ ನೆಗೆಯುವಂತ ಪ್ರಯತ್ನ ಮಾಡುವಂತ ಒಂದು ಅವಿವೇಕ ಅವ್ರ ಮಾತಿನಲ್ಲಿ ಕಂಡು ಬರ್ತಾ ಇದೆ. ಓಕೆ, ಚಿಕ್ಕರಂಗೇಗೌಡ್ರೆ, ನಾನು ಮತ್ತೆ ನಿಮ್ಗೆ ಅದೇ ಪ್ರಶ್ನೆನ ಕೇಳ್ತೀನಿ. ಯಾಕೆ ಶೈವರು ಅಥವಾ ಶರಣರ ಕುರಿತಾದಂತಹ ವಿವಾದಗಳು ಅಥವಾ ಶರಣರನ್ನೇ ಆಹಾರವಾಗಿ ಇಟ್ಕೊಂಡು ವಿವಾದವನ್ನು ಹುಟ್ಟಾಕ್ತಾ ಇರ್ತಕ್ಕಂಥದ್ದು ನನಗೆ ಬಹಳ ಬೇಜಾರಾಗುತ್ತೆ. ನಾವೆಲ್ಲ ಇತಿಹಾಸ ಕಲ್ತಿದ್ದಕ್ಕೂ ಈಗೂ 20 ವರ್ಷ ವ್ಯತ್ಯಾಸ ಇರ್ಬೋದು. ನಾವು ಅವಾಗ ಕಲ್ತಿದ್ದೇ ಬೇರೆ, ಈಗ ಕೇಳ್ತಾ ಇರೋದೇ ಬೇರೆ. ಆಗ ಈ ಥರ ಯಾವ ವಿಚಾರಗಳು ಇರಲಿಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಹಾಗಾದ್ರೆ ನಮ್ಮ ವಾಗ್ಝರಿಗಳು ಶರಣರಲ್ಲಿ? ಈಗ ನಾನು ಹೇಳಿದಾಗೆ ಇದೊಂದು ವಿಚಾರದಲ್ಲಿ ನನ್ನ ಸಹಮತ ಇಲ್ಲ. ಸರಿ, ಅಕ್ಕಮಹಾದೇವಿ ಬಗ್ಗೆ ಯಾರೇ ಆಗಲಿ ಯಾವುದೇ ರೀತಿಯ ಕೀಳು ಅಭಿರುಚಿಯ ಹೇಳಿಕೆಗಳನ್ನಾಗಲಿ ಆಲೋಚನೆಗಳನ್ನಾಗಲಿ ಮಾಡೋ ಆಗಿಲ್ಲ, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ಮೂಲ ಲಿಂಗಾಯತ ಧರ್ಮದ ಆಶಯಗಳೇನಿತ್ತು, ಬಸವಣ್ಣ ಹೇಳಿದ್ದು, ಅಕ್ಕಮಹಾದೇವಿ ಹೇಳಿದ್ದು, ಇವತ್ತಿಗೆ ಅದು ಇದೆಯಾ? ಇವತ್ತು ಅದು ಹಾದಿ ತಪ್ಪಿಟ್ಟಿದೆಯಲ್ಲ. ಇಂಥ ಸಮಯದಲ್ಲಿ ಅದನ್ನು ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಹಾದಿ ತಪ್ಪಿದೆ ಅನ್ನೋದಕ್ಕೆ ಪೂರಕವಾಗಿ ಇವ್ರ ಹೇಳಿಕೆ ಬಂದಿಲ್ಲ. ಇದನ್ನ ದಯವಿಟ್ಟು ಇದ್ರ ಜೊತೆ ಹೋಲಿಕೆ ಮಾಡಬೇಡಿ. ಯಾಕೆ ಗೊತ್ತಾ, ಇದು ತೀರಾ ಅಶ್ಲೀಲವಾದಂತ ಒಂದು ಶಬ್ದ. ಇದು ನಮ್ಮ ಚರ್ಚೆಗಳಲ್ಲಿ ಬರಲೇಬಾರ್ದು ಒಂದ್ ರೀತಿಯಲ್ಲಿ. ಆಮೇಲೆ ಆ ಪದವನ್ನು ಒಬ್ಬ ಸ್ವಾಮೀಜಿಯಾಗಿ ಅವರು ಬಳಸಲೇಬಾರ್ದಿತ್ತು. ನಾನು ಹೇಳಿದ್ನ ಪ್ರಾರಂಭದಲ್ಲೇ, ಅಕ್ಕಮಹಾದೇವಿ ಅಂದ್ರೆ ಆಕೆ ನನ್ನ ತಾಯಿಯ ಬಗ್ಗೆ ಯಾವ ಆಲೋಚನೆ ನಾವು ಮಾಡ್ತೀವಿ ಅದನ್ನ ನಾವು ಮಾಡ್ಬೇಕೇ ವಿನ ಮಿಕ್ಕಿದ್ದು ಕನಸಿನಲ್ಲೂ ನಾವು ಅದನ್ನ ಹೇಳಕ್ ಹೋಗ್ಬಾರ್ದು. ಬಟ್ ವೀರಶೈವ ಪರಂಪರೆ ಅವರ ಆಶಯದಂತೆ ನಡ್ಕೊಂಡು ಬರ್ತಿಲ್ಲ ಅಂತಕ್ಕಂಥದ್ದು. ಆಗ ಈ ಸಾಹಿತಿಗಳು ಅಥವಾ ವಿಚಾರವಾದಿಗಳು ಇವರೆಲ್ಲರೂ ಕೂಡ ಸಂಶೋಧನೆ ಮಾಡಿ ಕೆಲವು ಭಿನ್ನವಾದಂತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು. ಅದು ಸಭ್ಯ ರೀತಿಯಲ್ಲಿ. ಅದನ್ನ ನಾವು ಸ್ವಾಗತಿಸೋಣ. ಅದಿರ್ಬೇಕು, ಆ ಚರ್ಚೆ ಇರ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನಿಂತ ನೀರಾಗುತ್ತೆ. ನಿಮಗೆ ಪೂರಕವಾಗಿ ಒಂದು ಮಾತು ಹೇಳ್ತೇನೆ. ವಿಧಾಯಕವಾದಂತ ಚರ್ಚೆಯನ್ನ ನಾವು ಯಾವ ರೀತಿಯಲ್ಲೂ ವಿರೋಧಿಸೋದಿಲ್ಲ, ಸ್ವಾಗತಿಸ್ತೇವೆ. ಹೀಗಾಗಿ ಆಮೇಲೆ ಇನ್ನೊಂದು ನೀವು ಹೇಳಿದ್ರಿ, ಯಾಕೆ ಅಂತ ಹೇಳಿದ್ರೆ ಬಸವಣ್ಣನನ್ನೇ ಅಂತ ಒಂದು ಅಭಿಪ್ರಾಯ ಭೇದವನ್ನ ಸಹಜವಾಗಿ ಸ್ವಾಗತ ಮಾಡ್ತಕ್ಕಂಥದ್ದೇ ನಮಗೆ ಹೇಳಿಕೊಟ್ಟಿರುವಂತದ್ದು. ಆಮೇಲೆ ಅಷ್ಟೇ ಅಲ್ಲ, ಈ ವೈಚಾರಿಕವಾಗಿರ್ತಕ್ಕಂಥ ಚರ್ಚೆ ಕೇವಲ ವಿಚಾರದಲ್ಲೇ ಕಳೆದು ಹೋಗಬಾರದು, ಅದು ಆಚರಣೆಯಲ್ಲಿ ಇರಬೇಕು ಅಂತಕ್ಕಂಥದ್ದು ಮೊಟ್ಟ ಮೊದಲು ಇಟ್ಟವರೇ ಶರಣ ಅಲ್ಲ, ಬುದ್ಧನ ನಂತರ. ಬಟ್ ಅದು ಆಚರಣೆ ತನಕ ನಡ್ಕೊಂಡು ಬಂತ ಅನ್ನೋದು ಪ್ರಶ್ನೆ ನೋಡಿ. ಅದರಲ್ಲಿ ಬುದ್ಧನ ನಂತರ ಈ ನಮ್ಮ ನಾಡಿನಲ್ಲಿ, ವಿಶೇಷವಾಗಿ ತಮಿಳುನಾಡು, ಕರ್ನಾಟಕದಲ್ಲಿ
ಈ ವೈಚಾರಿಕತೆ ಅನ್ನುವಂಥ ಬೀಜವನ್ನು ಬಿತ್ತಿದ್ದೆ ಬಸವಣ್ಣ. ಹೌದು. ತಮಿಳುನಾಡಿನಲ್ಲಿ ಶಕಿಲ ಅಲ್ಲ, ನಿಮ್ಗೆ ಅದಕ್ಕೆ ಆಕ್ಷೇಪ ಇದೆಯಾ? ಅವರ ಆಶಯದಂತೆ ನಡೆದುಕೊಂಡು ಬರಲಿಲ್ಲ ಅಂತ ಬರ್ಲಿಲ್ಲ, ಅದಂತೂ ನಿಜ. ಆಕ್ಷೇಪ ಇದೆ ಅಂತ ಅಲ್ಲ, ಅಲ್ಲ, ಇನ್ನೊಂದು ಹೇಳ್ತೇನೆ. ಸತ್ಯವಾದ ಮಾತು. ಅಲ್ಲ, ಅದಕ್ಕೆ ನಾನು ಬದ್ಧನಾಗಿ ಅಲ್ಲ, ನರಸಿಂಹಯ್ಯನವರು ಯಾಕಂದ್ರೆ ಆ ರೀತಿ ಬಂದ್ಬಿಟ್ಟಿದ್ರೆ ನಮ್ಮ ಕರ್ನಾಟಕ ಇವತ್ತು ಅಲ್ಲ, ಯಾವುದೋ ಚಿಕ್ಕರಂಗೇಗೌಡ್ರೆ, ಮಟ್ಟದಲ್ಲಿ ಇರ್ತಿತ್ತು. ಒಂದು ಮಾತು ಬಟ್ ಹೇಳ್ತೇನೆ. ಇದು ಇವಾಗ ನೀವು ನೇರವಾಗಿ ಇವ್ರಗಳ ಬಗ್ಗೆನೇ ನೀವು ವಾಗ್ದಾಳಿ ಮಾಡ್ತಾ ಇದ್ದೀರಾ ಅನ್ನೋ ಇಲ್ಲ, ಇಲ್ಲ, ಹಂಗಾಗುತ್ತೆ. ವಾಗ್ದಾಳಿ ಅಲ್ಲ. ಅವ್ರು ಹೇಳೋದು ಯಾರ್ಯಾರು ವಾಸ್ತವತೆ ಇದೆ. ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಬೇಕು, ಸಭ್ಯ ರೀತಿಯಲ್ಲಿ ಇರಬೇಕು. ಈಗ ಇಲ್ಲಿ ಅಕ್ಕಮಹಾದೇವಿ ಬಗ್ಗೆ ವ್ಯಕ್ತಪಡಿಸಿದಾರಲ್ಲ, ಆ ರೀತಿ ಅಲ್ಲ. ಅಂದ್ರೆ ಭಿನ್ನಾಭಿಪ್ರಾಯಕ್ಕೆ ಅವರು ವಸ್ತುವಾಗಬಾರ್ದು, ಅವರು ಆಹಾರ ಆಗಬಾರ್ದು, ಬೇರೆ ರೀತಿಯಲ್ಲಿ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಬೇಕು ಅಂತ ಮೂಲ ಆಶೆ ಏನಿತ್ತು ಅಲ್ಲ, ನಮ್ಮ ಚಿಕ್ಕರಂಗೇಗೌಡರು ಹೇಳಿದ ಮಾತಿಗೆ ಸಪೋರ್ಟ್ ಆಗಿ ಒಂದು ಮಾತು ಹೇಳ್ತೀನಿ. ಹೇಳಿದ್ರು. ಏನು ಅಂತ ಹೇಳಿದ್ರೆ, ಭಿನ್ನಾಭಿಪ್ರಾಯ ಇದೆಯಲ್ಲ, ಇದು ಬೆಳವಣಿಗೆಯ ಮೂಲ ಲಕ್ಷಣ. ಅದು ಸಕಾರಾತ್ಮಕವಾಗಿರಬೇಕು, ವಿಧಾಯಕ ಆಗಿರ್ಬೇಕು ಅಂತ ಖಂಡಿತ. ನಾನು ಅದೇ ಹೇಳಿದೆ. ಹೇಳಿ. ಈಗ ಕರ್ನಾಟಕ ಇತಿಹಾಸವನ್ನು ಅವಲೋಕಿಸಿದಾಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್ಸ್ ಅಂತ ಹೌದು 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 ಆ ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್ಸ್ ಅಲ್ಲಿ ಮೊದಲು ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ, ಅದಕ್ಕೆ ಮೊದಲು ಶಂಕರಾಚಾರ್ಯರ ಅದ್ವೈತ, ಆಮೇಲೆ ಮಧ್ವಾಚಾರ್ಯರ ದ್ವೈತ. ಇದರ ಮಧ್ಯದಲ್ಲಿ ಕ್ಯಾಸ್ಟ್ಲೆಸ್ ಅಂಡ್ ಕ್ಲಾಸ್ಲೆಸ್ ಸೊಸೈಟಿ ಅಂತ, ವರ್ಗರಹಿತ, ಜಾತಿ ರಹಿತ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ದು ಬಸವಣ್ಣನವರ ಮತ್ತು ಪ್ರಥಮ ಶರಣರು. ಈಗ ಬಸವಣ್ಣವರ ಸದಾಶಯಕ್ಕೆ ಸ್ವಲ್ಪ ಬದಲಾವಣೆಗಳು ಕಂಡಿದ್ರೂ ಸಹ ಅದು ಜೀವಂತವಾಗಿದೆ, ಇವತ್ತು ಜೀವಂತವಾಗಿದೆ. ಏಕೆ ಜೀವಂತವಾಗಿದೆ ಅಂದರೆ ಇದು ಜನಪರವಾಗಿರೋದ್ರಿಂದ. ಬಸವಣ್ಣವರ ಆಶಯಗಳು ಜನಪರವಾಗಿದ್ದರಿಂದ ಅವರಿಗೆ ಜಾತಿರಹಿತ ಮತ್ತು ವರ್ಗರಹಿತ, ಶ್ರೀಮಂತರು ಬಡವರು ಬೇಡ, ಮೇಲ್ವರ್ಗದವರು ಕೆಲವರ್ಗದವರು ಬೇಡ, ಮಾನವರೆಲ್ಲ ಒಂದೇ. ಅದೇ ಇವರೆಲ್ಲ ಹೇಳ್ತಿರ್ತಾರಲ್ಲ, ಇವ್ರು ಯಾರವ, ಇವನು ಯಾರವ, ಇವನು ಯಾರವ, ನಮ್ಮವ ಅಂತ ಹೇಳೋದು. ಈ ತತ್ವ ಇರೋದ್ರಿಂದ ಅದಕ್ಕೆ ಬಹಳಷ್ಟು ವಿಷಯಾಂತರಗಳು ಆಗಿದ್ರು, ಆಚರಣೆಯಲ್ಲಿ ವಿಷಯಾಂತರಗಳು ಆಗಿದ್ರು, ಇವತ್ತು ಜೀವಂತವಾಗಿದೆ. ಅದರ ಬಗ್ಗೆ ಯಾರೂ ವಿರೋಧವನ್ನ ವ್ಯಕ್ತಪಡಿಸೋದಿಲ್ಲ. 12ನೇ ಶತಮಾನದ ಶರಣರ ಕಲ್ಪನೆ ಮತ್ತು ವಾಸ್ತವ ಪ್ರತಿಪಾದನೆ ಏನಿದೆಯಲ್ಲ, ಅದನ್ನು ಯಾರು ವಿರೋಧಿಸಿಲ್ಲ. ಅಲ್ಲ, ಇಲ್ಲಿ ತನಕ ಅದನ್ನು ಯಾರು ವಿರೋಧಿಸಿಲ್ಲ, ಅದನ್ನೇ ಪ್ರತಿಪಾದಿಸ್ತಾ ಇರೋದು. ಇನ್ನೊಂದು, ಈ ಬಸವಣ್ಣನವರ ಪ್ರಥಮರ ಒಂದು ಏನು ಆಶಯ ಇತ್ತೋ ಅದನ್ನ ಈಗ ಅವ್ರನ್ನ ಅನುಸರಿಸುವಂಥವ್ರು ಆ ಮೂಲ ತತ್ವವನ್ನ ಅವರು ಮೈಗೂಡಿಸ್ಕೋಬೇಕಾಗಿತ್ತು. ಅದನ್ನೇ ಹೇಳಿದ್ರು. ಆ ವಿಚಾರವಾಗಿ ನಾನು ಕೊಳದ ಮಟ್ಟದ ಶ್ರೀಗಳನ್ನ ಪ್ರಶ್ನೆ ಮಾಡ್ತೀನಿ. ಗುರುಗಳೇ, ಇಲ್ಲಿ ಎರಡು ವಿಭಿನ್ನ ವಿಚಾರಗಳು ಚರ್ಚೆಗೆ ಬಂದಿರತಕ್ಕಂಥದ್ದು. ಒಂದು, ಬಸವಣ್ಣನವರು ಅಕ್ಕಮಹಾದೇವಿಯವರ ಆಗಿನ ಕಾಲದ ಆದರ್ಶಗಳೇನಿತ್ತು ಅದು ಇಲ್ಲಿ ತನಕ ಪ್ರಸ್ತುತವಾಗಿ ಬಳಕೆಯಾಗ್ತಾ ಬರ್ತಾ ಇದೆಯಾ ಅಂತಕ್ಕಂಥದ್ದು. ಬರ್ತಾ ಇಲ್ಲ ಅನ್ನೋದು ಕೂಡ ಬರ್ತಾ ಇದೆ. ಅದೇ ಚರ್ಚೆಗೆ, ವಿವಾದಕ್ಕೆ ಕಾರಣವಾಗ್ತಿದೆ. ಆನಂತರ ನಾನು ಆರಂಭದಲ್ಲೇ ಒಂದು ಪ್ರಶ್ನೆ ಕೇಳಿದೆ, ಪದೇ ಪದೇ ಯಾಕೆ ಶರಣರೇ ವಿವಾದಕ್ಕೀಡಾಗ್ತಾರೆ ಅಥವಾ ಶರಣರ ವಿಚಾರಗಳೇ ವಿವಾದಕ್ಕೀಡಾಗುತ್ತೆ ಅಂತ. ಈ ಎರಡು ವಿಚಾರವಾಗಿ ಕುರಿತಂತಹ ನಿಮ್ಮ ಅಭಿಪ್ರಾಯ ಏನು? ಇಲ್ಲಿ ಅವ್ರು ಹೇಳಿದ್ರು ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಅನ್ನೋದನ್ನ ಹೇಳಿದ್ರು. ಇನ್ನೊಂದು ಬಿಟ್ಬಿಟ್ರು, ಶಕ್ತಿ ವಿಶಿಷ್ಟಾದ್ವೈತನೂ ಆಗಲೇ ಉದ್ಭವ ಆಯಿತು. ಆಮೇಲೆ ಶರಣ ಸಂಪ್ರದಾಯ ಮೂಡು ಬರುತ್ತೆ 12ನೇ ಶತಮಾನದಲ್ಲಿ. ಅದು ಒಂದು ಭಾಗ. ಇಲ್ಲಿ ಏನು ಮೂಲ ಅದನ್ನು ನಾವು ಅರ್ಥೈಸ್ಕೊಂಡಾಗ ಇವತ್ತು ಆ ಒಂದು ಮಾರ್ಗದಲ್ಲಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅದ್ವೈತಿಗಳಾಗಲಿ, ದ್ವೈತಿಗಳಾಗಲಿ, ವಿಶಿಷ್ಟಾದ್ವೈತಗಳೇ, ಶಕ್ತಿ ವಿಶಿಷ್ಟಾದ್ವೈತಗಳಲ್ಲಿ ಆ ಮಾರ್ಗವನ್ನೇ ತಮ್ಮನ್ನು ಮೈಗೂಡಿಸ್ಕೊಂಡು ಎಲ್ಲರೂ ಇದ್ದಿದ್ರೆ ಈ ರೀತಿ ಒಡಂಬಡಿಕೆಗೆ ಅವಕಾಶ ಬರ್ತಿರ್ಲಿಲ್ಲ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕಾದ್ರೆ ಕೇವಲ ಮಾತ್ರ ಸಾಧ್ಯ ಅನ್ನೋದನ್ನ ಏನ್ ನಮ್ಮ ಅಣ್ಣ ಬಸವಣ್ಣ ತೋರಿಸ್ಕೊಟ್ರು ಅದನ್ನು ನಾವು ಮರ್ತೇ ಇದ್ದೇವೆ. ಅದು ಚಿಕ್ಕರಂಗೇಗೌಡರು ಬಹಳ ಚೆನ್ನಾಗಿ ಹೇಳಿದ್ರು. ನಾವು ಅದರಂತೆ ನಾವು ಇದ್ದಿದ್ರೆ ಇವತ್ತನ್ನ ಈ ರೀತಿಯಾಗಿ ಯಾರು ಲಘುವಾಗಿ ಮಠಾಧಿಪತಿ ಈ ರೀತಿ ಹೇಳ್ತಾರೆ ಅಂದ್ರೆ ಇದಕ್ಕಿಂತ ಆಘಾತ, ಇದಕ್ಕಿಂತ ಒಂದು ಅನಾರೋಗ್ಯಕರ ಬೇರೊಂದು ಬೇಕೆ ಅನ್ನೋ ಬಗ್ಗೆ ನಮಗೆ ಚಿಂತೆ ಬರ್ತಾ ಇದೆ. ಒಂದು ಇದ್ರ ಬಗ್ಗೆ ಕಡಿವಾಣ ಯಾರು ಹಾಕ್ಬೇಕಂದ್ರೆ ಆ ಸಮಾಜದ ಮುಖಂಡರುಗಳು, ಎಲ್ಲ ಮಠ ಅಧಿಪತಿಗಳು ಸೇರಿ ಅವರ ಮೊದಲು ಬಹಿಷ್ಕಾರ, ಸರ್ಕಾರ ಮಾಡೋದಲ್ಲ ಇದು. ಆ ಒಂದು ಪರಂಪರೆಗೆ ಅಂಟಿಕೊಂಡಿರತಕ್ಕಂಥವ್ರೆಲ್ಲರೂ ಸೇರಿ
ಅವರನ್ನ ಬಹಿಷ್ಕಾರ ಹಾಕಬೇಕು. ಹೇಗೆ ಇವತ್ತು ಅಣ್ಣ ಬಸವಣ್ಣನ ಒಂದು ಬಗ್ಗೆ ಲಘುವಾಗಿ ಬರೆದಂತ ಪುಸ್ತಕವನ್ನು ಬಹಿಷ್ಕಾರ ಮಾಡಿದ್ರು, ಆ ರೀತಿಗೆ ಇದು ಮಾಡಬೇಕು. ಒಂದು ಒಟ್ಟಿನಲ್ಲಿ ಹೇಳಬೇಕಾದ್ರೆ ನುಡಿದಂತೆ ನಡೆದಂತವರು ಶರಣರು. ಅಕ್ಕಮಹಾದೇವಿ ಕೂಡ ಲಾಂಛನ ಕಂಡೇ ಶರಣಂಬೆ, ಅದಕ್ಕೆ ತಕ್ಕ ಆಚಾರ ಇಲ್ಲದಿದ್ರೆ ನೀ ಸಾಕ್ಷಿ ಚಿ ಎಂಬ ಅಲ್ಲ ವಿಷಯಾಂತರ ಬೇಡ. ಇವಾಗ ಅವರು ಒಂದು ಅಂಶ ಹೇಳಿದ್ರು ಬಹಿಷ್ಕಾರ ಅಂತ ಅದು ಗುರುಗಳ ಹತ್ರ ನಾನು ಮಾತಾಡ್ತೀನಿ. ಹೇಳಿ ನೀವು ಈಗ ಬಹಿಷ್ಕಾರ ಅನ್ನೋ ಪದಕ್ಕೆ ಏನ್ ಹೇಳ್ತೀರಾ? ಸ್ವಾಮೀಜಿಗಳೇ, ಈಗ ತಾವು ಬಹಿಷ್ಕಾರ ಅನ್ನೋ ಪದ ಹೇಳಿದ್ರೆ ಬಹಿಷ್ಕಾರ ಅನ್ನೋದೇ ಬಹುಶಃ ಈ ಶರಣ ಪದಕ್ಕೆ ವಿರುದ್ಧವಾದಂತ ಪದ. ಮತ್ತೆ ಅದನ್ನ ಶರಣರೆಲ್ಲೂ ಕೂಡ ಬಳಸಲೂಬಾರ್ದು. ಯಾರೋ ತಪ್ಪು ಮಾಡಿದ್ರೆ ತಪ್ಪು ಮಾಡಿರೋರ್ಗೊಂದು ಅವಕಾಶ ಕೊಡ್ಬೇಕು. ಬಹಿಷ್ಕಾರ ಹಾಕೋದು ಪರಿಹಾರ ಆಗೋದಿಲ್ಲ. ಅಲ್ಲ, ಅದಕ್ಕೆ ಬಸವಣ್ಣ ಹೇಳ್ತಾರೆ, ಲಾಂಛನಕ್ಕೆ ಶರಣೆಂಬೆ. ನೀವು ನಿಮ್ಮ ಜವಾಬ್ದಾರಿಗೆ, ನೀವು ನಿರ್ವಹಿಸುವಂತ ನಿಮ್ಮ ಬದ್ಧತೆಗೆ ನಿಮಗೆ ನಾವು ಗೌರವ ಕೊಡ್ತೇವೆ. ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಛೀ ಎಂಬೆ ಅಂತ. ಕೂಡಲ ಸಂಗಮ ದೇವ ಛೀ ಅನ್ಲಿ, ಆಚಾರ ಇಲ್ಲ. ಬಸವಣ್ಣ ಅಲ್ಲಿ ಅವರ ವಚನಗಳೆಲ್ಲ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಆಚರಣೆ ವಿಚಾರಣೆಗಳನ್ನೇ ಪ್ರತಿಯೊಂದಕ್ಕೂ ನಾವು ಬಳಸಬೇಕಾಗುತ್ತೆ. ಮೊದಲ ಆ ಪದ ಇದೆಯಲ್ಲ, ಈ ದೇಶಕ್ಕೆ ಅದೊಂದು ಶಾಪ. ಅಲ್ಲ, ನನ್ನ ಮಾತು ಪೂರ್ತಿ ಹೇಳ್ಬಿಡ್ತೀನಿ. ಬಹಿಷ್ಕಾರ ಅನ್ನೋ ಪದ ನಮ್ಮ ದೇಶಕ್ಕೆ 5,000 ವರ್ಷಗಳಿಂದ ಇರುವಂತ ಒಂದು ಶಾಪ. ಮತ್ತೆ ಅದನ್ನ ನಾವು ಉಪಯೋಗಿಸೋದು ಬೇಡ, ಗ್ಲೋರಿಫೈ ಮಾಡೋದು ಬೇಡ. ಅದಕ್ಕೆ ಏನ್ ಮಾಡಬಹುದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು. ಇಲ್ಲಿ ಇಷ್ಟೇನೆ ನಾನು ಹೇಳುವಂತದ್ದು. ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಅಂತ ಹೇಳಿದ್ರೆ ನನ್ನ ಆತ್ಮ ಸಾಕ್ಷಿಯಾಗಿ ಛೀ ಎಂಬೆ ಇದು ಸರಿಯಲ್ಲ ಅಂತ ಹೇಳುವಂತ ಬಹಿಷ್ಕಾರ ಅಲ್ಲ. ಬಹಿಷ್ಕಾರ ಅಲ್ಲ ಅದು. ಅಲ್ಲ, ಇವಾಗ ಹೇಳಿ ನಿಮ್ಗೊಂದು ಯಾವುದೇ ಒಂದು ಅಭಿಪ್ರಾಯವನ್ನ ಈಗ ಯಾರೋ ಒಂದೆರಡು ಪುಸ್ತಕಗಳು ಬರೆದರು. ಹೌದು, ಆ ಪುಸ್ತಕಗಳಲ್ಲಿ ನಮಗೆ ಸಮಾಧಾನವಿಲ್ಲದಂತೆ ಬರೆದರು ಮತ್ತು ಸತ್ಯಕ್ಕೆ ದೂರವಾಗಿ ಬರೆದರು. ಹೌದು ಹೌದು ನಿಜ. ಸತ್ಯಕ್ಕೆ ದೂರವಾಗಿ ಬರೆದಿರೋದನ್ನ ನಾವು ಅದನ್ನ ವೈಚಾರಿಕ ನೆಲೆಯಲ್ಲೇ ವಿರೋಧಿಸಬೇಕು. ಎಸ್ ಓಕೆ, ಖಂಡಿತ ಆ ಪಾಯಿಂಟ್ ನನಗೆ ಗೊತ್ತಾಯ್ತು. ಈಗ ಒಂದು ಅಂಶ ಏನಂತಂದ್ರೆ ನಾನು ಸ್ಪಷ್ಟವಾಗಿ ಇವಾಗ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಥವ್ರಿಗೆ ಏನು ಮಾಡಬೇಕು, ಯಾರು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಕೊಳದ ಮಟ್ಟದ ಸ್ವಾಮೀಜಿಗಳು ಕೂಡ ಹೇಳ್ತಾ ಹೋಗ್ತಾ ಇದ್ರು. ಬಹಿಷ್ಕಾರ ಅನ್ನೋ ಪದ ಬಳಕೆ ಬೇಡ ಅಂತಕ್ಕಂಥ ಚರ್ಚೆ ಕೂಡ ಬಂತು. ನನಗೆ ಇಲ್ಲಿ ಒಂದು ಆಶ್ಚರ್ಯ ಆಗುತ್ತೆ. ಮೊನ್ನೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ಅಂದರೆ ದಿಂಗಾಲೇಶ್ವರ ಶ್ರೀಗಳು ಇಂಥ ಹೇಳಿಕೆಯನ್ನು ಕೊಡ್ತಾರೆ. ಇವತ್ತು ಈ ವಿಚಾರ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಪರ್ಟಿಕ್ಯುಲರ್ ಧರ್ಮದವರ ಮೇಲೆ ಅವಹೇಳನ ಮಾಡಲಾಗಿದೆ, ಒಂದು ದೇವರನ್ನು ಅವಹೇಳನ ಮಾಡಲಾಗಿದೆ ಅಂತ ಸಿನಿಮಾ ರಿಲೀಸ್ ಆಗೋದಕ್ಕೂ ಮೊದಲೇ ಗೊತ್ತಾದರೆ ಪ್ರತಿಭಟನೆಗಳೇನು, ಆ ಸಿನಿಮಾನ ಬ್ಯಾನ್ ಮಾಡಬೇಕು ಅಂತಂದ್ರೇನು ಸಾಕಷ್ಟು ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬಸವಣ್ಣನವರ ಕುರಿತಂತೆ, ಅಕ್ಕಮಹಾದೇವಿಯವರ ಕುರಿತಂತೆ ಹೇಳಿಕೆಗಳು ಬಂದರೂ ಕೂಡ ವಿರೋಧಗಳು ಸಾಕಷ್ಟು ಪ್ರಭಾವಶಾಲಿಯಾಗಿ ವ್ಯಕ್ತವಾಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಒಂದು ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅದರ ಬಗ್ಗೆ ನಾನು ಗುರುಗಳ ಚರ್ಚೆಯನ್ನು ಮುಂದುವರಿಸ್ತೀನಿ ಒಂದು ಪುಟ್ಟ ವಿರಾಮದ ನಂತರ. ಬಿಗ್ ಡಿಬೇಟ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ ಸ್ಟೀಲ್. ಇಂಡಸ್ಟ್ರಿಯಲ್ ಟೀ, ದ ಒರಿಜಿನಲ್.